ಕ್ಯಾಂಪಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ನಟಿ ಹೇಮಶ್ರೀ ನಿಗೂಢ ಸಾವು ಪ್ರಕರಣ. ಕ್ಲೋರೋಫಾರ್ಮ್ನಿಂದಲೇ ನಟಿ ಸಾವು. ನಾಳೆ ಅಂತಿಮ ವರದಿ ಬಹಿರಂಗ ಸಾಧ್ಯತೆ. 4 ದಿನ ಇದ್ರೂ ನ್ಯಾಯಾಂಗ ಬಂಧನದಲ್ಲಿ. ಜಾಮೀನಿನ ಮೇಲೆ ಬಂದ ಕೂಡಲೇ ಕಾಣಿಸಿಕೊಂಡ್ರು ಆಫೀಸ್ನಲ್ಲಿ. ನಿಯಮ ಉಲ್ಲಂಘಿಸಿದ್ರು ಕೆಎಎಸ್ ಅಧಿಕಾರಿ ಹಿರೇಮಠ್. ಅರ್ಜಿ ಕೊಟ್ಟ ಮರುದಿನವೇ ರೆಡಿ ಆಗತ್ತೆ ಆಟೋ ಪರ್ಮಿಟ್. ಏಜೆಂಟ್ ಜೊತೆ ಹೋದ್ರೆ ಎಲ್ಲವೂ ಸಲೀಸ್. ಬಯಲಾಯಿತು ಆರ್ಟಿಒ ಅಧಿಕಾರಿಗಳ ಲಂಚ ಬಾಕತನ. ಚಿತ್ರದ ಪ್ರಮೋಷನ್ಗೆ ಬರಲೇ ಇಲ್ವಂತೆ ಪೂಜಾ. ಸುದ್ದಿಗೋಷ್ಠಿಯಲ್ಲೇ ಕಣ್ಣೀರು ಹಾಕಿದ್ರು ನಿರ್ಮಾಪಕ ಪ್ರಸಾದ್. ಪ್ರೇಮ ಪುರಾಣದಲ್ಲಿ ಹೊಸ ಗಲಾಟೆ. ವೀರ ಯೋಧನನ್ನ ಇನ್ನೂ ಮರೆತಿಲ್ಲ ಅಸಂಖ್ಯ ಮನ. ರಾಮಮೂರ್ತಿ ನಗರದಲ್ಲಿ ಮೇಜರ್ ಸಂದೀಪ್ ಪುತ್ಥಳಿ ಅನಾವರಣ. ನಗರದ ಹಲವೆಡೆ ಗೌರವ ನಮನ. ನಟಿ ಹೇಮಶ್ರೀ ಅನುಮಾನಾಸ್ಪದ ಸಾವಿನ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯ ತಜ್ಞರು ತಮ್ಮ ವರದಿ ಸಲ್ಲಿಸಿದ್ದಾರೆ. ಕ್ಲೋರೋಫಾರ್ಮ್ನಿಂದಲೇ ಸಾವು ಸಂಭವಿಸಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ನಾಳೆ ಈ ಬಗ್ಗೆ ಅಂತಿಮ ವರದಿ ಸಲ್ಲಿಕೆಯಾಗೋ ಸಾಧ್ಯತೆ ಇದೆ. ಚಿತ್ರನಟಿ ಹೇಮಶ್ರೀ ಅನುಮಾನಾಸ್ಪದವಾಗಿ ಮೃತಪಟ್ಟು 1.5 ತಿಂಗಳ ಮೇಲಾಯಿತು. ಇಲ್ಲಿ ತನಕ ಆಕೆ ಕೊಲೆಯಾದಳೋ ಅಥವಾ ಆತ್ಮಹತ್ಯೆ ಮಾಡಿಕೊಂಡಳು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕೇ ಇಲ್ಲ. ಪೊಲೀಸರನ್ನ ಕೇಳಿದರೆ ವೈದ್ಯರ ಅಂತಿಮ ವರದಿ ಬಂದ ನಂತರ ಎಲ್ಲ ಸ್ಪಷ್ಟವಾಗುತ್ತೆ ಅಂತಿದ್ದರು. ಈಗ ಆ ವರದಿಯೂ ಬಂದಿದೆ. ಹೇಮಶ್ರೀ ಮೃತದೇಹದ ಹೊಟ್ಟೆಯಲ್ಲಿ ಕಪ್ಪು ಪದಾರ್ಥವೊಂದು ಇದ್ದ ಅಂಶ ಶವ ಪರೀಕ್ಷೆ ನಡೆಸಿದ ವೇಳೆಯಲ್ಲಿ ಬೆಳಕಿಗೆ ಬಂದಿದೆ. ಅದನ್ನು ವೈದ್ಯರು ಪ್ಯಾಥಾಲಜಿ ವಿಭಾಗದ ತಜ್ಞರ ಅಭಿಪ್ರಾಯಕ್ಕೆ ಕಳುಹಿಸಿದ್ದರು. ಅದು ಕ್ಲೋರೋಫಾರ್ಮ್ ಇರಬಹುದು ಎಂಬ ಸಂಶಯ ಅವತ್ತೇ ಬಂದಿತ್ತಾದರೂ ಈಗ ಅದು ಸ್ಪಷ್ಟವಾಗಿದೆ. ಈ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯ ತಜ್ಞರು ಹೆಬ್ಬಾಳ ಪೊಲೀಸರಿಗೆ ವರದಿ ನೀಡಿದ್ದಾರೆ. ಮೈಮೇಲಿದ್ದ ಗಾಯಗಳ ಬಗ್ಗೆ ಪೊಲೀಸರಿಗೆ ಸಂಶಯ ವ್ಯಕ್ತಪಡಿಸಿದ್ದು ಸ್ಪಷ್ಟವಾದ ವರದಿ ನೀಡುವಂತೆ ವೈದ್ಯರಿಗೆ ಪತ್ರ ಬರೆದಿದ್ದಾರೆ. ಹೀಗಾಗಿ ನಾಳೆ ಅಂತಿಮ ವರದಿ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಆರೋಪಿ ಪತಿ ಸುರೇಂದ್ರ ಬಾಬು ಪೊಲೀಸ್ ತನಿಖೆ ವೇಳೆಯಲ್ಲಿ ಮೌನ ವೃತಾಧಾರಣೆ ಮಾಡಿದ್ದರಿಂದ ತನಿಖೆಗೆ ತಡೆಯುಂಟಾಗಿತ್ತು. ಹೆಬ್ಬಾಳ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಗೆ ತಜ್ಞರ ವರದಿ ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಸುವ ನಿರ್ಧಾರ ಮಾಡಿದ್ದರು. ಈಗ ವರದಿ ಬಂದಿದೆ. ಪೊಲೀಸರು ಮುಂದೇನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಯಾವುದೇ ಸರ್ಕಾರಿ ನೌಕರ 48 ಗಂಟೆಗಳ ಕಾಲ ಜೈಲಿನಲ್ಲಿದ್ರೆ ಸಿವಿಲ್ ಸರ್ವಿಸ್ ಆಕ್ಟ್ ಪ್ರಕಾರ ಆತ ಅಮಾನತ್ತಾಗ್ತಾನೆ. ಆದರೆ 4 ದಿನ ಜೈಲಿನಲ್ಲಿದ್ದ ಆ ಅಧಿಕಾರಿ ಜೈಲುವಾಸ ಮುಗಿಸಿದ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇದೇನು ಹೀಗೆ ಅಂತ ಕೇಳಿದ್ದಕ್ಕೆ ಹಾರಿಕೆ ಉತ್ತರ ಕೊಟ್ಟು ತಮ್ಮ ಕೆಲಸ ಮುಂದುವರೆಸಿದ್ದಾರೆ. ದಿನಾಂಕ 16 ನವೆಂಬರ್ 2012. ಸ್ಥಳ ಮಲ್ಲೇಶ್ವರಂ ಕಾಫಿ ಡೇ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಕೆಎಎಸ್ ಅಧಿಕಾರಿ ಎಂಆರ್ ಹಿರೇಮಠ್. ನವೆಂಬರ್ 16ರ ಸಂಜೆ ಲೋಕಾಯುಕ್ತ ಪೊಲೀಸರು ಬೀಸಿದ ಬಲೆಯಲ್ಲಿ ಬಿಡಿಎ ಭೂಸ್ವಾಧೀನ ಉಪ ಆಯುಕ್ತ ಅಧಿಕಾರಿ ಎಂಆರ್ ಹಿರೇಮಠ್ ಸಿಕ್ಕಿಬಿದ್ದಿದ್ರು. 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿತ್ತು. 4 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದ ಹಿರೇಮಠ್ ಜಾಮೀನು ಪಡೆದು ಹೊರಗಡೆ ಬಂದಿದ್ರು. ಆದರೆ ಇಂದು ಎಂದಿನಂತೆ ಬೆಳಿಗ್ಗೆ ಕಚೇರಿಗೆ ಬಂದ ಅವರು ತಮ್ಮ ಕೆಲಸಗಳಲ್ಲಿ ತಲ್ಲೀನರಾಗಿದ್ರು. ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲು ಸೇರಿದ್ದ ಅಧಿಕಾರಿ ಕಾರ್ಯನಿರ್ವಹಿಸುವಂತಿಲ್ಲ. ಆದರೆ ಸಿವಿಲ್ ಸರ್ವಿಸ್ ಕಾಯ್ದೆಯನ್ನೇ ಉಲ್ಲಂಘಿಸಿ ಕಾರ್ಯನಿರ್ವಹಿಸಿದ್ದಾರೆ. ಸರ್ವಿಸ್ ಆಕ್ಟ್ ಪ್ರಕಾರ ಈ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಆದರೆ ಇದ್ಯಾವುದನ್ನ ಲೆಕ್ಕಿಸದೆ ಹಿರೇಮಠ್ ಸರ್ಕಾರಿ ವಾಹನದಲ್ಲಿಯೇ ಕಚೇರಿಗೆ ಬಂದು ಕಾರ್ಯನಿರ್ವಹಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಸ್ಪಷ್ಟೀಕರಣ ನೀಡಿದ ಅವರು ಸರ್ಕಾರದ ಆದೇಶ ಇನ್ನೂ ಕೈ ಸೇರಿಲ್ಲ ಅಂದರು. ಆದೇಶ ಬಂದಿಲ್ಲ ಸರ್ಕಾರದಿಂದ, ಯಾವುದೇ ನಿರ್ದೇಶನ ಬಂದಿಲ್ಲ. ಸರ್ಕಾರದಿಂದ ಏನು ಆದೇಶ ಬರುತ್ತಲ್ಲ ಅದನ್ನು ಪಾಲನೆ ಮಾಡ್ತೀವಿ. ಘಟನೆಗೂ ನನಗೂ ಏನೂ ಸಂಬಂಧ ಇಲ್ಲ. ಇದರಿಂದ ಒಂದೇನೋ ಷಡ್ಯಂತ್ರ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನು ಇದನ್ನು ನ್ಯಾಯಯುತವಾಗಿ ಕಾಯ್ದೆ ಒಂದು ದೃಷ್ಟಿಯಲ್ಲಿ ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೀನಿ. ಏನೇ ಆದರೂ ಸಿವಿಲ್ ಸರ್ವಿಸ್ ಕಾಯ್ದೆಯನ್ನ ಉಲ್ಲಂಘಿಸಿ ಕರ್ತವ್ಯಕ್ಕೆ ಬಂದಿರುವುದು ಅಪರಾಧ. ಈ ಬಗ್ಗೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ಕಸದ ಸಮಸ್ಯೆ ಬಗೆಹರಿಸಿದ್ರೆ ಸಾಕಪ್ಪ ಅಂತ ತಲೆ ಬಿಸಿ ಮಾಡಿಕೊಂಡು ಎಂಪಿ ಆಯುಕ್ತರು. ಆದರೆ ಅವರ ಹೆಗಲಿಗೆ ಇನ್ನಷ್ಟು ಜವಾಬ್ದಾರಿ ಏರಿದೆ. ಕೆಲ ಅಧಿಕಾರಿಗಳ ವರ್ಗಾವಣೆಯಿಂದ ಪಾಲಿಕೆಯಲ್ಲಿ ಆಡಳಿತ ಕಾರ್ಯಗಳೆಲ್ಲ ವಿಳಂಬವಾಗ್ತಾ ಇವೆ.
ಬಿಬಿಎಂಪಿ ಆಯುಕ್ತ ರಜನೀಶ್ ಗೋಯಲ್ ಮೇಲೆ ಹೆಚ್ಚುವರಿ ಹೊಣೆ ಬಿದ್ದಿದೆ. ಇದಕ್ಕೆ ಕಾರಣ ಬಿಬಿಎಂಪಿಯಲ್ಲಿ ಕೆಲ ಉನ್ನತ ಅಧಿಕಾರಿಗಳ ವರ್ಗಾವಣೆಯಾಗಿರೋದು. ಆಡಳಿತ ವಿಭಾಗದ ಉಪ ಆಯುಕ್ತ ನಾಯಕ್ ಚಿಕ್ಕಮಗಳೂರಿಗೆ ವರ್ಗಾವಣೆಯಾಗಿದ್ದಾರೆ. ಆಡಳಿತ ವಿಶೇಷ ಆಯುಕ್ತ ಜಯರಾಮ್ ಚಾಮರಾಜನಗರಕ್ಕೆ ವರ್ಗಾವಣೆಗೊಂಡಿದ್ದಾರೆ. ಇನ್ನು ಬಿಬಿಎಂಪಿ ಪ್ರಾಜೆಕ್ಟ್ ವಿಭಾಗದ ವಿಶೇಷ ಆಯುಕ್ತ ನಿರಂಜನ್ ಚುನಾವಣಾ ಕಾರ್ಯದ ಮೇಲೆ ಗುಜರಾತ್ಗೆ ತೆರಳಿದ್ದಾರೆ. ಈ ಹುದ್ದೆಗಳು ಭರ್ತಿಯಾಗದ ಹಿನ್ನೆಲೆಯಲ್ಲಿ ಈ ಎಲ್ಲ ಅಧಿಕಾರಿಗಳ ಕೆಲಸ ಆಯುಕ್ತರ ಹೆಗಲೇರಿದೆ. ಈಗ 3ರಿಂದ 4 ಪೋಸ್ಟ್ ಒಬ್ಬೊಬ್ರು ನೋಡೋ ಥರ ಆಗಿದೆ. ಈಗ 3 ಜನ ಇಲ್ಲ ಅಂದರು. ಈಗ ನಿರಂಜನ್ ಅವ್ರಿಗೆ 3 ಪೋಸ್ಟ್ ಕೊಟ್ಟವ್ರೆ. ಅವರು ಎಲೆಕ್ಷನ್ ಚುನಾವಣೆ ಇದಕ್ಕೇನೋ ಎಲೆಕ್ಷನ್ ನಿಯೋಜಿಸಿದ್ದಾರೆ. ಅವರು ಒಬ್ಬರು ಆಗಿರೋದ್ರಿಂದ 3 ಜನ ಪೋಸ್ಟ್ ಖಾಲಿ ಆಗಿದೆ ನಮ್ಮಲ್ಲಿ. ತದನಂತರ ಸ್ಪೆಷಲ್ ಕಮಿಷನ್ ಅಡ್ಮಿನ್ ಅಂತ ಒಂದಿದೆ. ಅವ್ರಿಗೆ ಏನು ಕೆಲಸ ಮಾಡಬೇಕು ಅಂತ ಒಂದು ನೇಮ ಕೊಟ್ಟಿದ್ದಾರೆ ಅವರಿಗೆ. ಅವ್ರ ತದನಂತರ ಇವ್ರಿಗೆ ಅಡಿಷ್ನಲ್ ಅಂತ ಒಂದು ಚಾರ್ಜ್. ಅವ್ರು ಏನೇನು ಕೆಲಸ ಮಾಡಬೇಕು ಅನ್ನೋ ಎಲ್ಲರಿಗೂ ಇದೆ. ಅವ್ರು ಯಾವುದೂ ನಿರ್ವಹಿಸ್ತಾ ಇಲ್ಲ, ಯಾರೂ ಏನೂ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಪಾಲಿಕೆಯಲ್ಲಿ ಕೆಲಸಗಳು ಸರಾಗವಾಗಿ ಸಾಗ್ತಾ ಇಲ್ಲ. ಆಡಳಿತ ಕಾರ್ಯಗಳೆಲ್ಲ ಸ್ಥಗಿತಗೊಂಡಿದೆ ಅನ್ನೋದು ಬಿಬಿಎಂಪಿ ನೌಕರರ ಅಳಲು. ಜನಸಾಮಾನ್ಯರಿಗೆ ಹೆಚ್ಚಿಗೆ ವಿಶೇಷವಾಗಿ ನಮ್ಮ ನೌಕರ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ. ಈಗ ನೇಮಕಾತಿ ಇದೆ, ಅನುಕಂಪದ ನೇಮಕಾತಿ ಇದೆ, ರಜೆಗಳು ಮಂಜೂರಾಗಬೇಕಾದಂಥದ್ದು, ವೈದ್ಯಕೀಯ ಒಂದು ವೆಚ್ಚಗಳು ಭರಿಸುವಂಥದ್ದು ಇರ್ತದೆ, ಆಮೇಲೆ ಸೇವಾ ಸಮಸ್ಯೆಗಳಿರ್ತದೆ. ಎಲ್ಲ ಪರಿಹಾರ ಆಗಬೇಕಾದ್ರೆ ಎಲ್ಲನೂ ವಿಳಂಬನೆ ಆಗೋಗುತ್ತೆ. ಸದ್ಯಕ್ಕೆ ಕೆಲಸಗಳೆಲ್ಲ ಸ್ಥಗಿತವಾಗಿ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥ ಒಂದು ಶೂನ್ಯ ಪರಿಸ್ಥಿತಿ ಉಂಟಾಗಿದೆ. ಸದ್ಯಕ್ಕಂತೂ ಕಸದ ಸಮಸ್ಯೆಯ ಜಾಡಿನಲ್ಲಿ ಸಿಲುಕಿರೋ ಆಯುಕ್ತರಿಗೆ ಯಾವ ಕೆಲಸ ಮಾಡಲಿ ಯಾವ ಕೆಲಸ ಬಿಡ್ಲಪ್ಪ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಹಾಗೂ ಪ್ರಸಾದ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.